ಪಾಕಿಸ್ತಾನ ಭಾರತದ ನಡುವೆ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಯಾವುದೇ ಕ್ಷಣದಲ್ಲಿ ಬೆಂಕಿ ಜ್ವಾಲೆ ಹೊತ್ಕೋಬಹುದು. ಇಂಥ ಹೊತ್ತಲ್ಲಿ ಭಾರತ ಅಫ್ಘಾನಿಸ್ತಾನ ಮಾತುಕತೆ ಆರಂಭಿಸಿದೆ. ಇದು ಪಾಕ್ಗೆ ಭಾರಿ ಆತಂಕಕ್ಕೆ ಕಾರಣ ಆಗಿದೆ. ತಾಲಿಬಾನ್ ಸಚಿವರೊಂದಿಗೆ ಜೈಶಂಕರ್ ಚರ್ಚೆ. ಪಾಪಿಗಳನ್ನ ಕಟ್ಟಿ ಹಾಕುವ ಬಗ್ಗೆ ಮಹತ್ವದ ಮಾತುಕತೆ. ಭಾರತ ಪಾಕಿಸ್ತಾನದ ನಡುವೆ ಬೆಂಕಿ ಜ್ವಾಲೆ ಧಗಧಗಿಸುತ್ತಿದೆ. ಎರಡೂ ಕಡೆಯಿಂದಲೂ ದಾಳಿ ನಡೆದು ಕದನ ವಿರಾಮ ಘೋಷಿಸಲಾಗಿದೆ. ಇಂಥ ಹೊತ್ತಲ್ಲಿ ತಾಲಿಬಾನ್ನ ಹಂಗಾಮಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಜೊತೆ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ. ತಾಲಿಬಾನ್ ಆಡಳಿತದೊಂದಿಗೆ ಭಾರತ ನೇರವಾಗಿ ಮಾತನಾಡಿರೋದು ಇದೇ ಮೊದಲು. ತಾಲಿಬಾನಿ ನಾಯಕರ ಜೊತೆ ಜೈಶಂಕರ್ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಮಾತುಕತೆ ವೇಳೆ ತಾಲಿಬಾನ್ ಸಚಿವ ಮುತ್ತಕ್ಕಿ ಪಹಲ್ಗಾಮ್ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಭಾರತ ಅಫ್ಘಾನಿಸ್ತಾನದ ನಡುವಿನ ರಾಜತಾಂತ್ರಿಕ ಸಂಬಂಧದಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ ಅಂತ ಜೈಶಂಕರ್ ಟ್ವೀಟ್ ಮಾಡಿದ್ದಾರೆ. We actually got a lot of international support. Many ministers, many leaders called up PM, many ministers called me up. We had a Security Council resolution which very clearly said that the perpetrators of the attack should be held accountable. ಪಾಕಿಗಳಿಗೆ ತಾಲಿಬಾನಿಗಳ ಲಕ್ಷ್ಮಣ ರೇಖೆ. ತಾಲಿಬಾನಿಗಳು 2021ರಲ್ಲಿ ಅಫ್ಘಾನಿಸ್ತಾನವನ್ನ ವಶಕ್ಕೆ ಪಡೆದ ಬಳಿಕ ಇದೇ ಮೊದಲ ಬಾರಿಗೆ ತಾಲಿಬಾನಿ ಜೊತೆ ಭಾರತ ಚರ್ಚೆ ನಡೆಸಿದೆ. ಈ ವೇಳೆ ಪಹಲ್ಗಾಮ್ ಉಗ್ರರ ದಾಳಿಯನ್ನ ಅಫ್ಘಾನ್ ತೀವ್ರವಾಗಿ ಖಂಡಿಸಿದೆ. ಅಫ್ಘಾನ್ನಲ್ಲಿ ಉಗ್ರರಿಗೆ ಜಾಗ ಕೊಡದಂತೆ ಚರ್ಚೆ ನಡೆದಿರೋ ಸಾಧ್ಯತೆ ಇದೆ. ಇದೇ ವೇಳೆ ಅಫ್ಘಾನ್ ಜೊತೆಗಿನ ಸ್ನೇಹ ಸಂಬಂಧ ಮುಂದುವರಿಸುವ ಬಗ್ಗೆ ಹಾಗೂ ಅಭಿವೃದ್ಧಿ ಸಹಾಯ ಮಾಡೋದಾಗಿ ಭಾರತ ಭರವಸೆ ನೀಡಿದೆ. ಅಲ್ಲದೆ ವ್ಯಾಪಾರಿಗಳು ರೋಗಿಗಳಿಗೆ ಭಾರತೀಯ ವೀಸಾ ನೀಡೋ ಕುರಿತು ಚರ್ಚೆ ನಡೆದಿದೆ. ತಾಲಿಬಾನಿಗಳ ಜೊತೆ ಭಾರತ ಹೊಸ ಹೆಜ್ಜೆ ಇಟ್ಟಿದ್ದು ಈ ನಡೆ ಪಾಕಿಸ್ತಾನಿಗಳಿಗೆ ನಡುಕ ಹುಟ್ಟಿಸಿದೆ. ಮುಂದಿನ ದಿನಗಳಲ್ಲಿ ಪಾಕ್ ಬಾಲ ಬಿಚ್ಚಿದ್ರೆ ತಿರುಗೇಟು ನೀಡಲು ಭಾರತ ಎಲ್ಲಾ ರೀತಿಯಲ್ಲಿ ಸಜ್ಜಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೆ ಪೊಲೀಸರು, ಸೇನೆ ಪಣ ತೊಟ್ಟಿದೆ. ಕಳೆದ 3-4 ದಿನಗಳಿಂದ ಅಡಗಿ ಕೂತಿರುವ ಉಗ್ರರನ್ನ ಹುಡುಕಿ ಹೊಸಕಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಗಂಟೆಯಲ್ಲಿ 6 ಉಗ್ರರು ಮಟಾಶ್. ರಕ್ತ ಪಿಪಾಸುಗಳ ಸಂಹಾರಕ್ಕೆ ಸೇನೆ ಶಪಥ. ಪಾಕಿಸ್ತಾನಕ್ಕೆ ನುಗ್ಗಿ ಸೇನೆ ಉಗ್ರರನ್ನ ನೆಲಸಮ ಮಾಡಿತ್ತು. ಇದರ ಬೆನ್ನಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಅಡಗಿರುವ ನರರಕ್ಕಸರಿಗೆ ಪೊಲೀಸರು ಯೋಧರು ನರಕವನ್ನ ತೋರಿಸುತ್ತಿದ್ದಾರೆ. 48 ಗಂಟೆಗಳಲ್ಲಿ 6 ಭಯೋತ್ಪಾದಕರ ಎದೆ ಸೀಳಲಾಗಿದೆ. जो काटोहलन फॉरेस्ट है और स्पेसिफिकली केलर के एरिया में हमारे को इनपुट आया कि एक टेररिस्ट ग्रुप वहां पर हो सकता है. तो जो पार्टीज वहां पर डोमिनेशन के लिए पहले से ही डिप्लॉयड थी काफी टाइम से, उन्होंने अपने आप को रिलोकेट किया. उस जगह के ऊपर फोकस होके क्लोज इन हुए और सुबह के टाइम पे जब उनको वहां पर 13th की मॉर्निंग को जब एक सस्पिशियस मूवमेंट दिखाई दी तो पार्टीज ने क्लोज इन करके उनको चैलेंज किया और चैलेंज करने के ऊपर जो टेररिस्ट है उन्होंने तुरंत फायर खोला. उसके बाद एक एनकाउंटर स्टार्ट हुआ, लेकिन पार्टीज ने क्लोज इन करके उनको न्यूट्रलाइज किया. ಟ್ರಾಲ್ ಶೋಫಿಯಾನದಲ್ಲಿ ಆಪರೇಷನ್ ಕೆಲ್ಲರ್, ಆಪರೇಷನ್ ನಾಂದೇಡ ಮೂಲಕ ಉಗ್ರರನ್ನ ಹುಡುಕಿ ಹೊಡೆಯುತ್ತಿದ್ದಾರೆ. ಇನ್ನು ಭಯೋತ್ಪಾದಕರ ಹಣದ ಮೂಲದ ಬಗ್ಗೆ ಜಮ್ಮು ಕಾಶ್ಮೀರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಉಗ್ರರಿಗೆ ಹಣ ಸಿಗದಂತೆ ಮಾಡುತ್ತಿದ್ದೇವೆ ಅಂತ ಶಪಥ ಮಾಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ತ್ರಾಲ್ನಲ್ಲಿ ಉಗ್ರರ ಬಳಿಯಿದ್ದ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರವನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆ ಉಗ್ರರ ಸಂಹಾರ ಮಾಡಲು ಜಮ್ಮು ಕಾಶ್ಮೀರ ಸಿಆರ್ಪಿಎಫ್ ಸೇನೆ ಪಣ ತೊಟ್ಟಿದ್ದು ಗುಡ್ಡಗಾಡು ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಭಾರತದ ನಡುವೆ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಯಾವುದೇ ಕ್ಷಣದಲ್ಲಿ ಬೆಂಕಿ ಜ್ವಾಲೆ ಹೊತ್ಕೋಬಹುದು. ಇಂಥ ಹೊತ್ತಲ್ಲಿ ಭಾರತ ಅಫ್ಘಾನಿಸ್ತಾನ ಮಾತುಕತೆ ಆರಂಭಿಸಿದೆ. ಇದು ಪಾಕ್ಗೆ ಭಾರಿ ಆತಂಕಕ್ಕೆ ಕಾರಣ ಆಗಿದೆ. ತಾಲಿಬಾನ್ ಸಚಿವರೊಂದಿಗೆ ಜೈಶಂಕರ್ ಚರ್ಚೆ. ಪಾಪಿಗಳನ್ನ ಕಟ್ಟಿ ಹಾಕುವ ಬಗ್ಗೆ ಮಹತ್ವದ ಮಾತುಕತೆ. ಭಾರತ ಪಾಕಿಸ್ತಾನದ ನಡುವೆ ಬೆಂಕಿ ಜ್ವಾಲೆ ಧಗಧಗಿಸುತ್ತಿದೆ. ಎರಡೂ ಕಡೆಯಿಂದಲೂ ದಾಳಿ ನಡೆದು ಕದನ ವಿರಾಮ ಘೋಷಿಸಲಾಗಿದೆ. ಇಂಥ ಹೊತ್ತಲ್ಲಿ ತಾಲಿಬಾನ್ನ ಹಂಗಾಮಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಜೊತೆ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ. ತಾಲಿಬಾನ್ ಆಡಳಿತದೊಂದಿಗೆ ಭಾರತ ನೇರವಾಗಿ ಮಾತನಾಡಿರೋದು ಇದೇ ಮೊದಲು. ತಾಲಿಬಾನಿ ನಾಯಕರ ಜೊತೆ ಜೈಶಂಕರ್ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಮಾತುಕತೆ ವೇಳೆ ತಾಲಿಬಾನ್ ಸಚಿವ ಮುತ್ತಕ್ಕಿ ಪಹಲ್ಗಾಮ್ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಭಾರತ ಅಫ್ಘಾನಿಸ್ತಾನದ ನಡುವಿನ ರಾಜತಾಂತ್ರಿಕ ಸಂಬಂಧದಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ ಅಂತ ಜೈಶಂಕರ್ ಟ್ವೀಟ್ ಮಾಡಿದ್ದಾರೆ. We actually got a lot of international support. Many ministers, many leaders called up PM, many ministers called me up. We had a Security Council resolution which very clearly said that the perpetrators of the attack should be held accountable. ಪಾಕಿಗಳಿಗೆ ತಾಲಿಬಾನಿಗಳ ಲಕ್ಷ್ಮಣ ರೇಖೆ. ತಾಲಿಬಾನಿಗಳು 2021ರಲ್ಲಿ ಅಫ್ಘಾನಿಸ್ತಾನವನ್ನ ವಶಕ್ಕೆ ಪಡೆದ ಬಳಿಕ ಇದೇ ಮೊದಲ ಬಾರಿಗೆ ತಾಲಿಬಾನಿ ಜೊತೆ ಭಾರತ ಚರ್ಚೆ ನಡೆಸಿದೆ. ಈ ವೇಳೆ ಪಹಲ್ಗಾಮ್ ಉಗ್ರರ ದಾಳಿಯನ್ನ ಅಫ್ಘಾನ್ ತೀವ್ರವಾಗಿ ಖಂಡಿಸಿದೆ. ಅಫ್ಘಾನ್ನಲ್ಲಿ ಉಗ್ರರಿಗೆ ಜಾಗ ಕೊಡದಂತೆ ಚರ್ಚೆ ನಡೆದಿರೋ ಸಾಧ್ಯತೆ ಇದೆ. ಇದೇ ವೇಳೆ ಅಫ್ಘಾನ್ ಜೊತೆಗಿನ ಸ್ನೇಹ ಸಂಬಂಧ ಮುಂದುವರಿಸುವ ಬಗ್ಗೆ ಹಾಗೂ ಅಭಿವೃದ್ಧಿ ಸಹಾಯ ಮಾಡೋದಾಗಿ ಭಾರತ ಭರವಸೆ ನೀಡಿದೆ. ಅಲ್ಲದೆ ವ್ಯಾಪಾರಿಗಳು, ರೋಗಿಗಳಿಗೆ ಭಾರತೀಯ ವೀಸಾ ನೀಡೋ ಕುರಿತು ಚರ್ಚೆ ನಡೆದಿದೆ. ತಾಲಿಬಾನಿಗಳ ಜೊತೆ ಭಾರತ ಹೊಸ ಹೆಜ್ಜೆ ಇಟ್ಟಿದ್ದು, ಈ ನಡೆ ಪಾಕಿಸ್ತಾನಿಗಳಿಗೆ ನಡುಕ ಹುಟ್ಟಿಸಿದೆ. ಮುಂದಿನ ದಿನಗಳಲ್ಲಿ ಪಾಕ್ ಬಾಲ ಬಿಚ್ಚಿದ್ರೆ ತಿರುಗೇಟು ನೀಡಲು ಭಾರತ ಎಲ್ಲಾ ರೀತಿಯಲ್ಲಿ ಸಜ್ಜಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೆ ಪೊಲೀಸರು, ಸೇನೆ ಪಣ ತೊಟ್ಟಿದೆ. ಕಳೆದ 3-4 ದಿನಗಳಿಂದ ಅಡಗಿ ಕೂತಿರುವ ಉಗ್ರರನ್ನ ಹುಡುಕಿ ಹೊಸಕಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ.